ಪಟಾಕಿ ದುರಂತಗಳು ಯಾಕೋ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬೇಸಿಗೆ ಬರ್ತಾ ಇದ್ದಂತೆ ಬೆಂಕಿ ಅವಘಡಗಳು ಒಂದು ಕಡೆಗೆ ಬರುತ್ತೆ, ಇನ್ನೊಂದು ಕಡೆಗೆ ಪಟಾಕಿಗಳ ದುರಂತಗಳು ಇನ್ನೊಂದು ಕಡೆಗೆ. ಪಟಾಕಿ ತಯಾರಿಕಾ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಆಗಿದೆ ತಮಿಳುನಾಡಿನಲ್ಲಿ. ಬೆಂಕಿಯ ಕೆನ್ನಾಲಿಗೆಗೆ 9 ಜನ ಸಜೀವ ದಹನವಾಗಿದ್ದಾರೆ. ವಿರುಧುನ ನಗರದಲ್ಲಿ ಇದು ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇರೋದು. ತಮಿಳುನಾಡಿನ ಪಟಾಕಿ ತಯಾರಿಕಾ ಕಾರ್ಖಾನೆಯಲ್ಲಿ ಆಗಿರುವಂತಹ ಭಾರೀ ಸ್ಫೋಟ, 9 ಜನ ಸಾವನ್ನಪ್ಪಿದ್ದಾರೆ, ಸಜೀವವಾಗಿ ದಹನವಾಗಿದ್ದಾರೆ. ವಿರುಧುನ ನಗರದಲ್ಲಿ ಸಂಭವಿಸಿದಂಥ ಬೆಂಕಿ ಅವಘಡ ಇದು. ವಿರುಧುನ ನಗರದಲ್ಲಿನೇ ಈ ಕಾರ್ಖಾನೆ ಇದ್ದಿದ್ದು. ಈಗ ಅದನ್ನ ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಬಹಳ ಕಷ್ಟ ಕಂಟ್ರೋಲಿಗೆ ಬರೋಕ್ಕೆ ಪಟಾಕಿಗಳದ್ದು. ಒಂದಾದ ತಕ್ಷಣ ಒಂದು ಕಿಡಿ ಹತ್ತಿದ್ರೆ ಸಾಕು, ಅದು ಮತ್ತೊಂದಕ್ಕೆ ಬೆಂಕಿ ಕೆನ್ನಾಲಿಗೆಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಈಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಇದ್ದಾರೆ. ಬಟ್ 9 ಜೀವ ಸಜೀವವಾಗಿ ದಹನವಾಗಿ ಹೋಗಿದೆ ಅಂತಂದ್ರೆ ಏನು? ಇವುಗಳಿಗೆ ಏನಾದರೂ ಕಡಿವಾಣ ಹಾಕೋಕ್ಕಾಗತ್ತಾ ಪಟಾಕಿಗಳಿಗೆ, ಹೇಗೆ ಅಂತ ಒಂದ್ಸಲ ನೋಡಬೇಕು. ಕಾರಣ ಇದರ ಅತಿಯಾಗಿ ಆಗ್ತಾ ಇದೆ. ಇತ್ತೀಚೆಗಂತೂ ಹಲವು ಕಡೆಗಳಲ್ಲಿ ಪಟಾಕಿ ದುರಂತಗಳು ಸಂಭವಿಸ್ತಾ ಇದೆ. ಯಾರೋ ಪಟಾಕಿ ಹಚ್ಚೋದಕ್ಕೆ, ಯಾರೋ ಹೊಟ್ಟೆಪಾಡಿಗೋಸ್ಕರ ಅಲ್ಲಿ ದುಡಿಯೋದಕ್ಕೆ, ಅವ್ರ ಜೀವ ಕಳ್ಕೊಳ್ಳೋದಕ್ಕೆ ಭಾಳ ಕಷ್ಟ ರೀ. ಹಿಂಗಾದರೆ ಕುಟುಂಬಗಳು ಹೇಗೆ ನಿರ್ವಹಣೆ ಮಾಡಬೇಕು? ಏನೋ ಒಂದು ಪರಿಹಾರ ಸಿಗುತ್ತೆ, ಇಲ್ಲ ಅಂತಲ್ಲ, ಬಟ್ ಆ ಜೀವ ವಾಪಸ್ ಬರೋದಿಲ್ಲಲ್ಲ. ಕೊನೆವರೆಗೂ ಇರುವಂಥ ಜೀವ ಸಿಗೋದಿಲ್ವಲ್ಲ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಬಟ್ ಜೀವ. ಈಗ ಕುಟುಂಬದವ್ರ ಕಥೆ ಏನು? ಪದೇ 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 ಹಲವು ಕಡೆಗಳಾಗ್ತಾ ಇದೆ. ಕರ್ನಾಟಕದಲ್ಲಾಗಿದೆ, ತಮಿಳುನಾಡಲ್ಲಾಗಿದೆ, ಎಲ್ಲೋ ಆಂಧ್ರದಲ್ಲಾಗಿದೆ, ಹೈದರಾಬಾದಲ್ಲಾಗಿದೆ, ಮಹಾರಾಷ್ಟ್ರದಲ್ಲಿ. ಯಾಕೆ ಈ ರೀತಿಯಾಗಿ ಅವಘಡಗಳಾಗುತ್ತೆ? ಬೇಸಿಗೆ ಇದ್ದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗುತ್ತೆ. ಒಂದು ಸಣ್ಣ ಅಜಾಗರೂಕತೆ ಎಷ್ಟು ಜೀವಗಳ ಹಾನಿಯಾಗಕ್ಕೆ ಕಾರಣವಾಗುತ್ತೆ ಅಂತ ನೋಡ್ಕೊಳ್ಳಿ. ಇದಕ್ಕೇನಾದರೂ ಸ್ವಲ್ಪ ಯೋಚನೆ ಮಾಡಬೇಕು ಸರ್ಕಾರಗಳು ಕೂಡ ಪಟಾಕಿಗಳ ವಿಚಾರದಲ್ಲಿ. ಕಾರಣ ಅತಿಯಾಗಿ ಪಟಾಕಿಗಳನ್ನು ಹೊಡೆಯೋದಾಗಿದೆ. ಆ ಪಟಾಕಿ ಹೊಡೆದಂಥ ಸಂದರ್ಭದಲ್ಲಿ ಯಾರೋ ಕಣ್ಣು ಕಳ್ಕೊಳ್ತಾರೆ, ಇನ್ಯಾರಿಗೂ ಹಾನಿ ಆಗುತ್ತೆ, ಇನ್ಯಾರಿಗೂ ಬೆಂಕಿ ತಗಲುತ್ತೆ, ಇನ್ನೇನೋ ಸಮಸ್ಯೆಗಳಾಗತ್ತೆ, ಇನ್ನೇನೋ ಗಾಯಗಳಾಗತ್ತೆ. ಇಂತಹ ಆಗುವಂಥದ್ದಕ್ಕೆ ಬೇಕಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇವುಗಳ ಬದಲಾಗಿ ಬೇರೆ ಏನಾದರೂ ಯೋಚನೆ ಮಾಡಿ ಯಾಕೆ ಬೇಕು ಅಂಥೇಳಿ. ಆಮೇಲೆ ಅತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಇದು. ದೊಡ್ಡ ಇಂಡಸ್ಟ್ರಿನೇ ಪಟಾಕಿಗಳದ್ದು. ಸೊ ನೋಡಿ ಅಲ್ಲಿ ಪಾಪ ಹೇಗಾಗಿದೆ ಅಂತ ಹೇಳಿ ಈಗ